ಫ್ರೀಡಂ ಟಿವಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ವೀರವನತೆ ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಹೇಳಿದ್ವಿ. ಸೊ ಇವತ್ತು ಕಾರ್ಯಕ್ರಮ ಶುರು ಆಗಿದೆ ಆಲ್ರೆಡಿ. ನೀವು ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಜನ ಸ್ಟಾಲ್ಗಳು ಹಾಕಿದ್ದಾರೆ. ನಿಮ್ಗೆ ಏನ್ ಬೇಕೆ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡಿ ಕಾರ್ಗಳು ಕೂಡ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಸ್ಟಾಲ್ ರೆಡಿ ಆಗ್ತದೆ. ಏನ್ ಸ್ಟಾಲ್ ಮೇಡಮ್ ನಿಮ್ದು? ರೆಡಿಮೇಡ್ ಬ್ಲೌಸ್ ಫ್ಯಾಬ್ರಿಕ್ ಬ್ಲೌಸ್ ರಿಲೇಟೆಡ್ ಎಲ್ಲ ಸಿಗುತ್ತೆ. ಕಾಟನ್ ಬ್ಲೌಸ್, ಸ್ಟ್ರೆಚಬಲ್ ಬ್ಲೌಸ್, ರೆಡಿಮೇಡ್ ಹಾರಿ ವರ್ಕ್, ಮಿಷಿನ್ ಎಂಬ್ರಾಯ್ಡ್ರಿ, ಅದೇ ರೀತಿ ಫ್ಯಾಬ್ರಿಕ್ಸ್, ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತರ ಸಿಗುತ್ತೆ. ಬ್ಯಾಂಗಲ್ ಬಾಕ್ಸ್, ಬ್ಯಾಂಗಲ್ಸ್ ನೋಡಿದ್ರಾ? ಸೊ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಅಂತ ಹೇಳಿದೆ. ಬ್ಲೌಸ್ ಇಂದನೇ ಶುರು ಆಯ್ತು ಕಾರ್ಯಕ್ರಮ. ಸೊ ನೆಕ್ಸ್ಟ್ ಬರೋಣ. ಹೆಣ್ಮಕ್ಳಿಗೆ ಬೇಕಾಗಿರುವಂತ ಆಭರಣಗಳು, ಆರ್ನಮೆಂಟ್ಸ್. ಅದು ಇದು ಎದ್ರದ್ ಗೊತ್ತಾ? ನಿಜವಾಗ್ ಶಾಕ್ ಆಗ್ಬಿಡ್ತೀರಾ ನೀವು ಕೇಳಿದ್ರೆ. ಇಲ್ಲಿ ಇರೋದು ಇದು ಮಣ್ಣಿಂದ ಮಾಡಿರೋಂಥದ್ದು. ಎಲ್ಲಾದ್ರೂ ಕೇಳಿದ್ದೀರಾ? ನೋಡಿ ಈ ತರ ಇದೆ. ಸೊ ಪ್ರತಿಯೊಂದು ಒಳ್ಳೆ ಒಳ್ಳೆ ಜ್ಯುವೆಲರೀಸ್ನ ರೆಡಿ ಮಾಡಿದ್ದಾರೆ ಇವರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ. ಎಲ್ಲ ಮಣ್ಣಿಂದ ಇದೆಲ್ಲ, ಪ್ರತಿಯೊಂದು ಮಣ್ಣಿಂದನೇ ಹ್ಯಾಂಡ್ ಮೇಡ್, ಇದು ಕೈಯಿಂದ ಮಾಡಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಜುಮ್ಕಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಮಣ್ಣಿಂದ ಮಾಡಿರೋದು. ಅದು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಮೇಡಮ್ ನೀವೇನ ಮಾಡಿದ್ದು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದನ್ನ? ನಾನು ಇವಾಗ 2 years ಇಂದ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ನನಗೆ ಆಕ್ಸಿಡೆಂಟ್ ಆದ್ಮೇಲೆ ಕಲ್ತಿರೋಂತ ಒಂದು ಕಲೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ಸ್ಪೈನ್ ಇಂಜುರಿ ಆಯ್ತು. ಅದಾದ್ಮೇಲೆ ಪೂರ್ತಿ ಅರ್ಧ ಮುಕ್ಕಾಲು ದೇಹ ಸ್ವಾಧೀನ ಹೋಗಿದೆ. ಅದಾದ್ಮೇಲೆ ನಾನು ಡಿಪ್ರೆಷನ್ ಇಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಣ್ಣಿನ ಕಲೆನ ಕಲಿತೆ. ಸೊ ಇವತ್ತು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಟೆರಕೋಟಾ ಜ್ಯುವೆಲರಿನೂ ಮಾಡ್ತೀನಿ. ಸೊ ಈ ತರ ಆಕ್ಸಿಡೆಂಟ್ ಆದ್ಮೇಲೆ ಫ್ಯಾಮಿಲಿ ಯಾರು ಸಪೋರ್ಟ್ ಇಲ್ಲ, ಬಟ್ ಇಂಡಿಪೆಂಡೆಂಟ್ ಆಗಿ ಇದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇವತ್ತು ಫುಡ್ ಡೆಲಿವರಿನೂ ಮಾಡ್ತಾ ಇದೀನಿ, ಜೊಮ್ಯಾಟೊ. ಸೊ ಅದನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ಸರ್. ಇವತ್ತು ಇಲ್ಲೊಂದು ಸ್ಟಾಲ್ ಇತ್ತು, ಹಂಗಾಗಿ ಬಂದಿದ್ದೀನಿ. ನೋಡಿ ವೀರವನತೆ ಅಂತ ಹೇಳಿದ್ವಲ್ಲ, ನೋಡಿ ಅದಕ್ಕೆ ಹೇಳಿದೆ ಹೆಣ್ಮಕ್ಳ ಸ್ಟ್ರಾಂಗ್ ಹೋಗುರು ಅನ್ನೋದಕ್ಕೆ. ನೋಡಿ ಇವರೇ ಕಾರಣ. ಸೊ ಯಾರ್ಯಾರು ಏನೋ ಆಕ್ಸಿಡೆಂಟ್ ಆಯ್ತು ಅಂತ ತಲೆ ಕೆಡ್ಸ್ಕೊಂಡು ತುಂಬಾ ಇದು ಮಾಡ್ತಾರೆ, ಡಿಪ್ರೆಷನ್ ಇವರೆಲ್ಲ ಹೇಳಿದ್ರು. ಬಟ್ ಅದರಿಂದ ಹೊರಗೆ ಬಂದು ಆ ಕಲೆಯಿಂದ ಹೊರಗಡೆ ಬಂದಿದ್ದಾರೆ. ನೋಡಿ ಈ ತರ ಒಂದು ಕಲೆನ ಹೊರಗಡೆ ತಗೊಂಡ್ ಬಂದಿದ್ದಾರೆ. ಸೊ ಅದ್ಭುತವಾಗಿದೆ. ಆನ್ಲೈನ್ ಕ್ಲಾಸ್ ಕೂಡ ನಡೆಸ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ. ಯಾರಿಗಾದ್ರೂ ನಿಜಲ್ ಮಾಡಕ್ ಸಾಧ್ಯನೇ ಈ ತರ ಎಲ್ಲ? ಮಡಿಕೆ ಮಾಡೋದು ನೋಡಿದೀವಿ, ಆದ್ರೆ ಈ ತರ ಮಾಡೋದು ನಿಜಲ್ ನಾವು ಖಂಡಿತ ನೋಡಿಲ್ಲ. ತುಂಬಾ ಅದ್ಭುತವಾಗಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ಬನ್ನಿ. 23, 24, 25 ವೀರವನತೆ ಪ್ರಶಸ್ತಿ ಕಾರ್ಯಕ್ರಮನ ನಡೆಸ್ತಾ ಇದೀವಿ ನಾವಿಲ್ಲಿ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಯಲಹಂಕ ನ್ಯೂ ಟೌನ್ ನಲ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವಿವೇಕಾನಂದ ಪಾರ್ಕ್. ಸೊ ಇಲ್ಲಿ ಬಂದ್ರೆ ಖಂಡಿತ ಪ್ರತಿಯೊಂದು ನೀವು ನೋಡ್ಬೋದು. ಕಾರ್ಗಳಾಗಿರ್ಬೋದು, ಇಲ್ಲ ಊಟ ತಿಂಡಿ ಪ್ರತಿಯೊಂದು ಇದೆ ನಿಮ್ಗೆ. ಏನ್ ಬೇಕು ಪ್ರತಿಯೊಂದು ಐಟಮ್ಸ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಜನ ತುಂಬಾ ಚೆನ್ನಾಗಿ ಸೇರ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಗಾಡಿಗಳು ಇವಾಗ ತುಂಬಾ ಏನಂದ್ರೆ ಇವಾಗ ಜಾಸ್ತಿ ತಗೋತಾ ಇರೋದು ಅದೇ ಇವಿ. ಪ್ರತಿಯೊಬ್ರು ತಗೋತಾ ಇದಾರೆ. ಏನಪ್ಪಾ ಅಂದ್ರೆ ನೋಡಿ ಈ ತರ ಗಾಡಿಗಳು ಈಗ ಬರ್ತಾ ಇರೋದು ನಿಜ ಖುಷಿ ಆಗುತ್ತೆ. ಯಾಕಂದ್ರೆ ಪೆಟ್ರೋಲ್ಗೆ ಎಲ್ಲೋ ಸಿಗ್ನಲ್ ಇರ್ತೀವಿ, ಎಲ್ಲೋ ಹೋಗಿರ್ತೀವಿ, ದೂರ ಪೆಟ್ರೋಲ್ ಬಂಕ್ ಇರಲ್ಲ, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಟೈಮ್ಗೆ ಇಂಥ ಗಾಡಿಗಳು ನಿಜವಾಗ್ಲೂ ಬೇಕಾಗುತ್ತೆ. 100 kilometers ಕೊಡುತ್ತಂತಿದು, ಹೌದಾ? 100 kilometers. ಎಸ್, ಹಾಯ್, ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಿಯಾ ಅಂತ. ಪ್ರಿಯಾ ಅವರೇ, ನೀವೇನ್ ಗಾಡಿ ಇದ್ರದ? ಹೌದು, ಆಂಪಿಯರ್ ಅಂತ. ಹೇಳಿ. ಮ್ಯಾಗ್ನಸ್ ನಿಯೋ ಅಂತ ನಾವು ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ. ಇದು ವಾರಂಟಿ ಬಂದು 5 years ವಾರಂಟಿ ಕೊಡ್ತಾ ಇದೀವಿ. ಎಲ್ಲಾ ಕಡೆ ನಿಮ್ಗೆ 2 years ವಾರಂಟಿ ಇದ್ರೆ ಇಲ್ಲಿ 5 years ವಾರಂಟಿ ಕೊಡ್ತಾ ಇದೀವಿ ನಾವು. ಓ ಸೂಪರ್. ಇನ್ನೇನ್ ಬೇಕು, 5 ವರ್ಷ ವ್ಯಾರಂಟಿ ಇದೆ ಅಂತ. ಎಲ್ಲರೂ 2 ವರ್ಷನ ಕೊಡೋದು ಬರೀ. ಸೊ ಇದು 5 ವರ್ಷ, ಅದು ಎಲೆಕ್ಟ್ರಿಕಲ್, ಕೇಳ್ಬೇಕಾ ಅಲ್ವಾ? ಓಕೆ, ಹೇಗಿದೆ ಇದ್ರಲ್ಲಿ ಏನ್ ಪ್ರೈಸ್ ಇದು? 95,000. ಪರವಾಗಿಲ್ರಿ. ನೋಡ್ರಿ ಬರೀ 95,000. ಸೆಕೆಂಡ್ ಹ್ಯಾಂಡ್ ಗಾಡಿ ಕೇಳಕ್ ಹೋದ್ರೆ 60-70 ಸಾವಿರ ರೂಪಾಯಿ ಹೇಳ್ತಾರೆ. ಹೊಸ ಗಾಡಿನೇ ಬರ್ತಾ ಇದೆ 95,000 ರೂಪಾಯಿ. ಯಾಕೆ ಬಿಡ್ಬೇಕು? ನಿಜಲ್ ತಗೋತೀನಪ್ಪ ನಾನು, ಸಕ್ಕದಾಗಿದೆ. ರೈಡು ಮಾಡ್ಬೋದು ನಾವು ಇಲ್ಲಿ. ಚೆನ್ನಾಗಿದೆ, ವೇಟ್ಲೆಸ್ ಅಲ್ವಾ? ನೋಡಿ ವೇಟ್ಲೆಸ್ ಇದೆ, ಸಕ್ಕದಾಗಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಒಂದು ಗಿಫ್ಟ್ ಕೊಡ್ಬೇಕು ಇದು, ಸಕ್ಕದಾಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತೆಲ್ಲ ಇಲ್ಲೇ ಇರುತ್ತೆ. ನೀವು ಬರೀ ನಾನು ಕುತ್ಕೊಳ್ಳೋದು ನೋಡ್ತಾ ಇದ್ರಿ, ನೀವು ಬಂದು ಕುತ್ಕೊಂಡು ನೀವು ಕೂಡ ತಗೋಬಹುದು. ಸೊ ಇದು ಬಂದು ವೀರವನತೆ ಪ್ರಶಸ್ತಿ ನಿಮ್ಗೆ ಗೊತ್ತಿರಬೇಕು. ಯಲಹಂಕದಲ್ಲಿ ವಿವೇಕಾನಂದ ಪಾರ್ಕ್ ಅಲ್ಲಿ ನಡೀತಾ ಇದೆ. ಯಲಹಂಕ, ನ್ಯೂ ಟೌನು, ತಿಂಡ್ಲು, ವಿದ್ಯಾರಣ್ಯಪುರ, ಕೊಡಗೇನಹಳ್ಳಿ, ದೊಡ್ಡಾಪುರ. ಸೊ ಪ್ರತಿಯೊಂದು ಕವರ್ ಆಗುತ್ತೆ ಈ ಏರಿಯಾಗೆ. ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅಂತ ಜಾಗದಲ್ಲಿ ಮಾಡಿದ್ದಾರೆ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇವತ್ತು ವಿಶ್ವನಾಥ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಾಳೆ ಬರ್ತಾ ಇದ್ದಾರೆ ಅವರು. ಇವತ್ತು ಚೇತನ್ ಅವರು ಬರ್ತಾ ಇದ್ದಾರೆ. ಆ ದಿನಗಳು ಚೇತನ್ ನಾಯಕ ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ ಬನ್ನಿ. ನೀವು ಬಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು. ಸರ್ ನಿಜಲ್ ಖುಷಿ ಆಯ್ತು. ನಿಮ್ದೇ ಅಲ್ವಾ? ತುಂಬಾ ಚೆನ್ನಾಗಿದೆ. ಇವರೇ ಎಲೆಕ್ಟ್ರಿಕಲ್ ಇದ್ರ ಬಗ್ಗೆ ಹೇಳಿದ್ನಲ್ಲ, ಎಂಪೈರ್ ಸರ್. ಆಂಪಿಯರ್ ಆರ್ಜಿ ಮೋಟರ್ಸ್ ಇಂದ ನಮ್ಮ ಯಲಹಂಕ ನ್ಯೂ ಟೌನ್ ಅಲ್ಲೇ ಇರೋದು. ನಮ್ದು 2 ಶೋರೂಮ್ ಇದೆ. ಈಗ ಫಾಸ್ಟ್ ಮೂವಿಂಗ್ ಗಾಡಿ ಅಂದ್ರೆ ಆಂಪಿಯರ್. ಚೆನ್ನಾಗಿದೆ, ಸೂಪರ್. ಎಸ್, ಖಂಡಿತ ಸರ್ ಬಂದೇ ಬರ್ತಾರೆ. ನಾವು ಹೇಳೋದು ಬೇಡ, ಅದು ಆಲ್ರೆಡಿ ನಾನು ನೋಡ್ತಾ ಇದೀವಿ. ರೋಡ್ ಸೈಡ್ ಆಲ್ರೆಡಿ ಓಡಾಡ್ತಾ ಇದೆ ಅಂತ ಗಾಡಿಗಳು ಸುಮಾರು ಓಡಾಡ್ತಾ ಇದ್ವಿ. ಬಟ್ ಇಲ್ಲೇ ಸ್ಟಾಲ್ ಹಾಕ್ಬಿಟ್ಟಿದ್ರೆ ಅದೇ ಖುಷಿ ಆಯ್ತು ನಾವು ನೋಡ್ಬಿಟ್ಟು. ನೋಡ್ತಾ ಇರ್ಬೋದು ಫುಡ್ ಸ್ಟಾಲ್ಗಳು ಆಲ್ರೆಡಿ ರೆಡಿ ಆಗಿದೆ. ಸೊ ಇನ್ನೊಂದು ಅರ್ಧ ಗಂಟೆ ಒಳಗೆ ಎಲ್ಲ ಫುಡ್ ಸ್ಟಾಲ್ ಎಲ್ಲ ಬಂದ್ಬಿಡುತ್ತೆ. ನೀವ್ ಯಾಕೆ ವೇಟ್ ಮಾಡ್ತಾ ಇದ್ರ? ಬೇಗ ಬನ್ನಿ. ಮಕ್ಕಳಿಗೆ ಸ್ಕೂಲ್ ರಜಾ ಕೂಡ ಇದೆ ಕರೆಕ್ಟ್. ಅಲ್ಲಿ ಇನ್ನೂ ಶುರು ಆಗಿಲ್ಲ. ಸೊ ಅಂತ ಟೈಮಲ್ಲಿ
ವೀರವನಿತೆ ಪ್ರಶಸ್ತಿ ಕಾರ್ಯಕ್ರಮನ ಆಯೋಜಿಸಿರೋದು. ಸೊ ಒಳ್ಳೆ ಸಮಯ ಅಂತ ಹೇಳ್ಬೋದು. ಸುಮಾರು ಜನ ಬರ್ತಾ ಇದಾರೆ ಆಲ್ರೆಡಿ. ಸೊ ನೀವು ಬರ್ಬೋದು ನೋಡಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ಸ್ಟಾಲ್ಗಳು ರೆಡಿ ಆಗ್ತಾ ಇದೆ ನೋಡಿ. ಅಲ್ಲಿ ಸೋಡಾ ರೆಡಿ ಆಗ್ತಾ ಇದೆ, ಬೊಂಬಾಡಾಗಿದೆ ಸೋಡಾ, ಬಿಸಿಲಿಗೆ ತಣ್ಣ ಕುಡಿಬೋದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸ್ಟಾಲ್ಗಳಿದೆ, ಪ್ರತಿಯೊಂದು ಸ್ಟಾಲ್ಗಳು ರೆಡಿ ಆಗ್ತಾ ಇದೆ. 23, 24, 25 ಯಲಹಂಕದಲ್ಲಿ ವಿವೇಕಾನಂದ ಪಾರ್ಕ್ ಅಲ್ಲಿ ನಡೆಯುವಂತದ್ದು ಈ ನಡೀತಾ ಇದೆ. ಆಲ್ರೆಡಿ ಶುರುವಾಗಿದೆ, ಇವತ್ತಿಂದ ಕಾರ್ಯಕ್ರಮ ಶುರುವಾಗಿದೆ. 23, 24, 25 ಅಂದ್ರೆ ಭಾನುವಾರದವರು ಇರುತ್ತೆ. ಭಾನುವಾರ ಪ್ರಶಸ್ತಿ ಕಾರ್ಯಕ್ರಮ ಇದೆ, ವೀರವನಿತೆ ಪ್ರಶಸ್ತಿ ಕಾರ್ಯಕ್ರಮ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಸ್ಟಾಲ್ಗಳೆಲ್ಲ ರೆಡಿ ಆಗ್ತಾ ಇದೆ. ಒಂದ್ ಕಡೆಯಿಂದ ಸ್ಟಾಲ್ ಹಾಕ್ತಾ ಇದ್ದಾರೆ. ಬನ್ನಿ, ಬೇಗ ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ. ಎಲ್ರಿಗೂ ಆಧಾರದ ಸ್ವಾಗತ. ಫ್ರೀಡಮ್ ಟಿವಿ ಅವರು ಆಯೋಜಿಸಿರುವಂತ ಕಾರ್ಯಕ್ರಮ ಇದು. ಫ್ರೀಡಮ್ ಟಿವಿ ಅಂತ ಹೇಳ್ಬೋದು. ಫ್ರೀಡಮ್ ಟಿವಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.